ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಎಸ್ ಸರಸ್ವತಿ ಸ್ಟೋರಿನ ನೋಡೋಣ. ಇದನ್ನ ಎಕ್ಸ್ಪ್ಲೇನ್ ಮಾಡುವಂತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಕಥೆಯ ಆರಂಭದಲ್ಲಿ ನಮಗೆ ಲಕ್ಷ್ಮಿ ಅನ್ನೋ ಮಹಿಳೆಯನ್ನ ತೋರಿಸ್ತಾರೆ. ಈಕೆಗೆ ಒಬ್ಬ ಮಗಳಿರ್ತಾಳೆ. ಈಕೆ ಹೆಸರು ಸರಸ್ವತಿ. ಲಕ್ಷ್ಮಿ ಒಬ್ಬ ಸಿಂಗಲ್ ಮದರ್ ಆಗಿರ್ತಾಳೆ. ಈಕೆ ತನ್ನ ಮಗಳ ಜೊತೆ ತುಂಬಾ ಜಾಲಿ ಆಗಿರ್ತಾಳೆ. ಇವತ್ತು ರಿಪಬ್ಲಿಕ್ ಡೇ ಆಗಿದ್ದರಿಂದ ಲಕ್ಷ್ಮಿ ತನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಾಳೆ. ಇಲ್ಲಿ ನಮಗೆ ಸರಸ್ವತಿ ಬರ್ತ್ಡೇ ಕೂಡ ಇವತ್ತೇ ಇದೆ ಅಂತ ಗೊತ್ತಾಗುತ್ತೆ. ಸರಸ್ವತಿ ತನ್ನ ತಾಯಿಗೆ ಇವತ್ತು ನನ್ನ ಬರ್ತ್ಡೇ ಇದೆ, ನೀವು ನನಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಲಕ್ಷ್ಮಿ ಆಯ್ತು, ಇವತ್ತು ನೀನು ಮನೆಗೆ ಬಂದಾಗ ಸಾಯಂಕಾಲ ನಿನಗಾಗಿ ಒಂದು ಗಿಫ್ಟ್ ಅನ್ನ ರೆಡಿ ಮಾಡಿರ್ತೀನಿ ಅಂತ ಹೇಳ್ತಾಳೆ. ಈಗ ಲಕ್ಷ್ಮಿ ಅಲ್ಲಿಂದ ತನ್ನ ವರ್ಕ್ ಪ್ಲೇಸ್ಗೆ ಹೋಗ್ತಾಳೆ. ಲಕ್ಷ್ಮಿ ಒಬ್ಬ ನರ್ಸ್ ಆಗಿರ್ತಾಳೆ. ಲಕ್ಷ್ಮಿ ಹಾಸ್ಪಿಟಲ್ ನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾಳೆ. ಎಲ್ಲಾ ಪೇಷಂಟ್ ಲಕ್ಷ್ಮಿನ ತುಂಬಾ ಲೈಕ್ ಮಾಡ್ತಿರ್ತಾರೆ. ಇನ್ನು ಅಲ್ಲಿದ್ದ ಸ್ಟಾಫ್ ಕೂಡ ಲಕ್ಷ್ಮಿ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಈಗ ಲಕ್ಷ್ಮಿಗೆ ಟೈಮ್ ಸಿಕ್ಕಾಗ ತನ್ನ ಮಗಳಿಗೆ ಗಿಫ್ಟ್ ಕೊಡೋಕೆ ಒಂದು ವಾಚ್ ತಗೋತಾಳೆ. ಈಕೆ ಸಾಯಂಕಾಲವಾದಾಗ ಸರಸ್ವತಿ ಸ್ಕೂಲ್ ಹತ್ರ ಬಂದು ಆಕೆಗಾಗಿ ವೇಟ್ ಮಾಡ್ತಿರ್ತಾಳೆ. ಈಕೆ ಇಲ್ಲಿ ತುಂಬಾ ಹೊತ್ತು ವೇಟ್ ಮಾಡಿದರೂ ಅಲ್ಲಿ ಸರಸ್ವತಿ ಬರಲ್ಲ. ಎಲ್ಲಾ ಮಕ್ಕಳು ಅಲ್ಲಿಂದ ಹೋಗ್ತಿರ್ತಾರೆ. ತುಂಬಾ ಹೊತ್ತಾದರೂ ತನ್ನ ಮಗಳು ಬರದಿದ್ದಾಗ ಲಕ್ಷ್ಮಿ ಒಳಗೆ ಹೋಗ್ತಾಳೆ. ಈಕೆಗೆ ಅಲ್ಲಿ ಒಬ್ಬ ಟೀಚರ್ ಸಿಗ್ತಾಳೆ. ಲಕ್ಷ್ಮಿ ಆಕೆಗೆ ನನ್ನ ಮಗಳ ಹೆಸರು ಸರಸ್ವತಿ, ಆಕೆ 7th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಿದ್ದಾಳೆ, ಇನ್ನೂ ಆಕೆ ಹೊರಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಟೀಚರ್ ನಾನು ಈಗಲೇ ನಿಮ್ಮ ಮಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಸ್ಕೂಲ್ ಒಳಗೆ ಹೋಗ್ತಾಳೆ ಮತ್ತು ಅಲ್ಲಿ ಒಬ್ಬ ಸರಸ್ವತಿ ಅನ್ನೋ ಹುಡುಗಿನ ಕರ್ಕೊಂಡು ಬರ್ತಾಳೆ. ಲಕ್ಷ್ಮಿ ಈ ಹುಡುಗಿನ ನೋಡಿ ಈಕೆ ನನ್ನ ಮಗಳಲ್ಲ, ನನ್ನ ಮಗಳು ಬೇರೆ ಅಂತ ಹೇಳ್ತಾಳೆ. ಆದ್ರೆ ಟೀಚರ್ ನಮ್ಮ ಸ್ಕೂಲಲ್ಲಿ 7ನೇ ತರಗತಿಯಲ್ಲಿ ಸರಸ್ವತಿ ಅನ್ನೋ ಹುಡುಗಿ ಈಕೆ ಒಬ್ಬಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಷ್ಮಿ ಇಲ್ಲ ಮೇಡಮ್, ತುಂಬಾ ವರ್ಷಗಳಿಂದ ನನ್ನ ಮಗಳು ಇಲ್ಲೇ ಓದ್ತಿದ್ದಾಳೆ, ಆಕೆ ಹೆಸರು ಸರಸ್ವತಿ ಅಂತ ಹೇಳ್ತಾಳೆ. ಆಗ ಟೀಚರ್ ಲಕ್ಷ್ಮಿನ ವಾಚ್ಮನ್ ಹತ್ರ ಕರ್ಕೊಂಡು ಹೋಗಿ ನೀವು ಈಕೆ ಮಗಳನ್ನ ನೋಡಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ವಾಚ್ಮನ್ ಮೇಡಮ್ ಇಲ್ಲಿ ತುಂಬಾ ಮಕ್ಕಳು ಬರ್ತಿರ್ತಾರೆ, ಎಲ್ಲರ ಮುಖ ನನಗೆ ಹೇಗೆ ನೆನಪಿರುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಲಕ್ಷ್ಮಿ ತನ್ನ ಮಗಳ ಹೆಸರನ್ನ ಕೂಗ್ತಾ ಕ್ಲಾಸ್ ರೂಮ್ ಒಳಗೆ ಹೋಗ್ತಾಳೆ. ಆಕೆ ಪ್ರತಿಯೊಂದು ಕ್ಲಾಸ್ ಅಲ್ಲಿ ತನ್ನ ಮಗಳಿಗಾಗಿ ಹುಡುಕ್ತಿರ್ತಾಳೆ. ಆಕೆ ಹಿಂದೆ ಟೀಚರ್ ಕೂಡ ಬರ್ತಿರ್ತಾಳೆ. ಈಕೆ ಲಕ್ಷ್ಮಿಗೆ ಮೇಡಮ್ ನೀವು ಕನ್ಫ್ಯೂಸ್ ಆಗಿರ್ಬೇಕು, ನಿಮ್ಮ ಮಗಳು ಇಲ್ಲಿ ಓದ್ತಿಲ್ಲ, ಅದು ಬೇರೆ ಯಾವ್ದಾದ್ರು ಸ್ಕೂಲ್ ಆಗಿರ್ಬೇಕು ಅಂತ ಹೇಳ್ತಾಳೆ. ಈಗ ಇಲ್ಲಿ ಪ್ರಿನ್ಸಿಪಲ್ ಬರ್ತಾಳೆ. ಪ್ರಿನ್ಸಿಪಲ್ ಕೂಡ ಲಕ್ಷ್ಮಿಗೆ ನಿಮ್ಮ ಮಗಳು ಇಲ್ಲಿ ಓದ್ತಾ ಇಲ್ಲ, ಆಕೆ ಬೇರೆ ಯಾವ್ದಾದ್ರು ಸ್ಕೂಲಲ್ಲಿ ಓದ್ತಿರ್ಬೋದು, ನೀವು ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾಳೆ. ಆದ್ರೆ ಲಕ್ಷ್ಮಿ ಮಾತ್ರ ಆಕೆ ಮಾತನ್ನ ಕೇಳ್ತಿರಲ್ಲ. ನನ್ನ ಮಗಳು ಇಲ್ಲೇ ಓದ್ತಾಳೆ, ಇವತ್ತು ಬೆಳಗ್ಗೆ ಕೂಡ ನಾನು ಆಕೆನ ಇಲ್ಲೇ ಡ್ರಾಪ್ ಮಾಡಿದ್ದೀನಿ ಅಂತ ಹೇಳ್ತಿರ್ತಾಳೆ. ಪ್ರಿನ್ಸಿಪಲ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಆಕೆ ಪೊಲೀಸ್ನ ಕರೀತಾಳೆ. ಈಗ ಇಲ್ಲಿ ಪೊಲೀಸ್ ಅವರು ಬರ್ತಾರೆ. ಇಲ್ಲಿ ಬಂದ ಪೊಲೀಸ್ ಆಫೀಸರ್ ಎಲ್ಲ ಟೀಚರ್ಸ್ ನ ಕರೆದು ಸರಸ್ವತಿ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಟೀಚರ್ಸ್ ಎಲ್ಲ ಇಲ್ಲಿ ಒಬ್ಬಕ್ಕೆ ಸರಸ್ವತಿ ಓದ್ತಾಳೆ, ಆಕೆ ಈಕೆ ಮಗಳಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಆಫೀಸರ್ ಲಕ್ಷ್ಮಿಗೆ ನಿಮ್ಮ ಮಗಳ ಐಡೆಂಟಿ ಕಾರ್ಡ್ ಇಲ್ಲಿ ಅಂತ ಕೇಳ್ತಾನೆ. ಆಗ ಲಕ್ಷ್ಮಿ ಆಕೆ ಐಡೆಂಟಿ ಕಾರ್ಡ್ ಆಕೆ ಹತ್ರ ಇರುತ್ತೆ, ನನ್ನ ಹತ್ರ ಹೇಗೆ ಇರುತ್ತೆ ಅಂತ ಕೇಳ್ತಾಳೆ. ಈಗ ಇನ್ಸ್ಪೆಕ್ಟರ್ ಪ್ರಿನ್ಸಿಪಲ್ಗೆ ಇಲ್ಲಿನ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಪ್ರಿನ್ಸಿಪಲ್ ಇಲ್ಲಿ ಸಿಸಿಟಿವಿ ಕ್ಯಾಮೆರಾ ತುಂಬಾ ದಿನಗಳಿಂದ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾಳೆ. ಈಗ ಇನ್ಸ್ಪೆಕ್ಟರ್ 7ನೇ ತರಗತಿಯಲ್ಲಿ ಓದ್ತಿದ್ದ ಎಲ್ಲ ಮಕ್ಕಳನ್ನ ಹೊರಗೆ ಕರೀತಾನೆ ಮತ್ತು ಸರಸ್ವತಿ ಫೋಟೋ ತೋರಿಸಿ ಈಕೆ ನಿಮಗೆ ಗೊತ್ತಾ ಅಂತ ಕೇಳ್ತಾನೆ. ಆದ್ರೆ ಎಲ್ಲ ಮಕ್ಕಳು ನಮಗೆ ಈಕೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಸರಸ್ವತಿ ಕೇಳದೆ ನನ್ನ ಮಗಳಿಗೆ ಇಲ್ಲಿ ಇಬ್ರು ಬೆಸ್ಟ್ ಫ್ರೆಂಡ್ ಇದ್ರು ಅಂತ ಅವರ ಹೆಸರು ಹೇಳ್ತಾಳೆ. ಆದ್ರೆ ಅಂತ ಹೆಸರಿನ ಮಕ್ಕಳು ಇಲ್ಲಿ ಓದ್ತಿರಲ್ಲ. ಇದನ್ನೆಲ್ಲ ಕೇಳಿ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕನ್ಫ್ಯೂಸ್ ಆಗುತ್ತೆ. ಆತ ಲಕ್ಷ್ಮಿಗೆ ಇವತ್ತು ನಿಮ್ಮ ಮಗಳ ಬರ್ತ್ಡೇ ಇದೆ ಅಂತ ಹೇಳ್ತಿದ್ರಲ್ಲ, ಆಕೆ ಎಲ್ಲಿಯಾದರೂ ತನ್ನ ಫ್ರೆಂಡ್ಸ್ ಜೊತೆ ಹೋಗಿರಬಹುದು, ಆಕೆ ಮತ್ತೆ ತಿರುಗಿ ಬರ್ತಾಳೆ. 24 ತಾಸುವರೆಗೂ ನಾವು ಕಂಪ್ಲೇಂಟ್ ತಗೊಳಕ್ಕೆ ಆಗಲ್ಲ, 24 hours ವರೆಗೂ ವೇಟ್ ಮಾಡಿ ಬಂದ್ಬಿಡ್ತಾಳೆ ಮನೆಗೆ ಅಂತ ಹೇಳ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಏನು ಮಾಡೋದಂತ ಗೊತ್ತಾಗದೆ ಲಕ್ಷ್ಮಿ ತನ್ನ ಮನೆಗೆ ವಾಪಸ್ ಬರ್ತಾಳೆ. ಈಗ ಲಕ್ಷ್ಮಿ ಅಲ್ಲಿ ತನ್ನ ಮಗಳನ್ನ ಎಲ್ಲಾ ಕಡೆ ಹುಡುಕ್ತಾಳೆ. ಅಕ್ಕಪಕ್ಕದ ಮನೆಯವರ ಹತ್ರ ಎನ್ಕ್ವೈರಿ ಮಾಡ್ತಾಳೆ. ಆದ್ರೆ ಅಲ್ಲಿ ಕೂಡ ಸರಸ್ವತಿ ಬಂದಿರಲ್ಲ. ಈಗ ರಾತ್ರಿ ಆಗುತ್ತೆ. ಲಕ್ಷ್ಮಿ ತನ್ನ ಮನೆ ಮುಂದೆ ಕೂತಿರ್ತಾಳೆ. ಆಗ ಆಕೆಗೆ ಒಂದು ಫೋನ್ ಬರುತ್ತೆ. ಫೋನ್ ರಿಸೀವ್ ಮಾಡಿದ ಲಕ್ಷ್ಮಿ ಶಾಕ್ ಆಗ್ತಾಳೆ, ಯಾಕಂದ್ರೆ ಆ ಕಡೆಯಿಂದ ಮಾತಾಡ್ತಿರೋದು ಸರಸ್ವತಿ ಆಗಿರುತ್ತೆ. ಲಕ್ಷ್ಮಿ ತನ್ನ ಮಗಳಿಗೆ ಏನಾಯ್ತು, ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ಆಗ ಸರಸ್ವತಿ ಅಮ್ಮ ನನ್ನ ಜೊತೆ 3 ಅಂಕಲ್ಸ್ ಏನೋ ಮಾಡಿದ್ರು, ನನಗೆ ತುಂಬಾ ನೋವಾಗ್ತಿದೆ, ನಾನು ಸ್ಕೂಲಲ್ಲಿದ್ದೀನಿ ಅಂತ ಹೇಳ್ತಾಳೆ. ಈಗ ಲಕ್ಷ್ಮಿ ಸರಸ್ವತಿ ಹೇಳಿದ ಲೊಕೇಶನ್ಗೆ ಹೋಗ್ತಾಳೆ. ಇಲ್ಲಿ ಒಂದು ರೂಮ್ ಒಳಗೆ ಆಕೆನ ಲಾಕ್ ಮಾಡಿರ್ತಾರೆ. ಲಕ್ಷ್ಮಿ ಆ ಡೋರ್ಗೆ ಹಾಕಿದ್ದ ಕೀನ ಮುರಿದು ಒಳಗೆ ಹೋಗ್ತಾಳೆ. ಇಲ್ಲಿ ಒಂದು ನೋಡಿದಾಗ ಅಲ್ಲಿ ಸರಸ್ವತಿ ಇರ್ತಾಳೆ. ಈಕೆನ ನೋಡಿದ್ರೆ ಈಕೆ ಜೊತೆ ಯಾರೋ ಬಲಾತ್ಕಾರ ಮಾಡಿರೋ ತರ ಅನಿಸುತ್ತೆ. ಲಕ್ಷ್ಮಿ ತನ್ನ ಮಗಳಿಗೆ ನೀನು ಭಯಪಡಬೇಡ ಅಮ್ಮ, ಬಂದ್ಬಿಟ್ಟಿದ್ದೀನಿ, ಈಗ ನಿನ್ನ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ, ಬಾ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಸರಸ್ವತಿ ಮಾತ್ರ ತುಂಬಾ ವೀಕ್ ಆಗಿರ್ತಾಳೆ. ಆಕೆ ನಡೆದಾಡೋ ಪೊಸಿಷನ್ ಅಲ್ಲಿರಲ್ಲ. ಆಕೆ ಮಾತಾಡ್ತಾನೆ ಲಕ್ಷ್ಮಿ ಮಡಿಲಲ್ಲಿ ತನ್ನ ಕೊನೆ ಉಸಿರೆಳಿತಾಳೆ. ಇದನ್ನ ನೋಡಿ ಲಕ್ಷ್ಮಿ ಜೋರಾಗಿ ಹೇಳ್ತಾಳೆ, ಮಗಳೇ ಅಮ್ಮ ಬಂದ್ಬಿಟ್ಟಿದ್ದೀನಿ, ಕಣ್ಣು ತೆರಿ ಅಂತ ಹೇಳ್ತಿರ್ತಾಳೆ. ಈಕೆ ಅಳ್ತಿದ್ದಾಗ ಅಲ್ಲೇ ಒಂದು ಮೊಬೈಲ್ ಬಿದ್ದಿರೋದನ್ನ ನೋಡ್ತಾಳೆ. ಆಕೆ ಅದನ್ನ ತೆಗೆದು ನೋಡಿದಾಗ ಅದರಲ್ಲಿ ಸರಸ್ವತಿ ಜೊತೆ ಯಾರೋ 3 ಜನ ಬಲಾತ್ಕಾರ ಮಾಡ್ತಿರೋ ವಿಡಿಯೋ ಇರುತ್ತೆ. ಈಕೆಗೆ ಅದನ್ನ ನೋಡಿ ಈಗ ಸಹಿಸೋಕ್ಕಾಗಲ್ಲ. ಆಕೆ ಮೊಬೈಲ್ನ ದೂರ ಎಸಿತಾಳೆ. ಈಗ ಮಾರನೇ ಬೆಳಗ್ಗೆ ಲಕ್ಷ್ಮಿ ಅದೇ ಇನ್ಸ್ಪೆಕ್ಟರ್ ಹತ್ರ ಹೋಗಿ ನಿನ್ನೆ ರಾತ್ರಿ ನನ್ನ ಮಗಳು ನನಗೆ ಕಾಲ್ ಮಾಡಿದ್ಲು, ನಾನು ಅಲ್ಲಿ ಹೋಗಿ ನೋಡಿದಾಗ ಯಾರೋ 3 ಜನ ಆಕೆ ಜೊತೆ ಬಲಾತ್ಕಾರ ಮಾಡಿದ್ರು, ಆಕೆ ಆ ನೋವನ್ನ ತಡೆಯೋಕ್ಕಾಗದೆ ನನ್ನ ಕಣ್ಣು ಮುಂದೆನೆ ಸತ್ತೋದ್ಲು, ಆಮೇಲೆ ನಾನು ಹೋಗಿ ಆಕೆ ಬಾಡಿನ ಸಮಾಧಿ ಮಾಡಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಶಾಕ್ ಆಗ್ತಾನೆ. ಆತ ಲಕ್ಷ್ಮಿಗೆ ನಿನ್ನ ಮಗಳ ಬಾಡಿಯಲ್ಲಿ ಆಕೆ ಬಾಡಿ ಇದ್ರೆ ಆ ಕಲ್ಪಿಟ್ಸ್ಗೆ ನಾವು ಶಿಕ್ಷೆ ಕೊಡಿಸಬಹುದು ಅಂತ ಹೇಳ್ತಾನೆ.
ಆದ್ರೆ ಲಕ್ಷ್ಮಿ, ಇಲ್ಲ ಸರ್, ನಾನು ಆ ಬಾಡಿನ ಪೊಲಿಟಿಷಿಯನ್ಗೆ ಕರ್ಕೊಂಡು ಬಂದಿದ್ರೆ ಇದು ಮೀಡಿಯಾಗೆ ಗೊತ್ತಾಗ್ತಿತ್ತು. ನನ್ನ ಮಗಳು ಸತ್ತೋಗಿದ್ದಾಳೆ, ಮೀಡಿಯಾದವರು ಆಕೆನ ಮತ್ತೆ ಸಾಯಿಸ್ತಿದ್ರು ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್, ಒಬ್ಬ ವಿಕ್ಟಮ್ ಬಾಡಿನ ಮಣ್ಣು ಮಾಡಿದ್ದಕ್ಕೆ ಮೊದಲು ನಿನ್ನ ಅರೆಸ್ಟ್ ಮಾಡಬೇಕು. ಒಬ್ಬ ನರ್ಸ್ ಆಗಿ ನಿನಗೆ ಇದೆಲ್ಲ ಗೊತ್ತಿರಬೇಕು ಅಂತ ಹೇಳ್ತಾನೆ. ಆಮೇಲೆ ಆಕೆಗೆ ನಿನ್ನ ಮಗಳ ಬಾಡಿಯಲ್ಲಿ ಹೇಳು, ಆಕೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋಣ, ಆಮೇಲೆ ನಮಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈಗ ಲಕ್ಷ್ಮಿ ಇನ್ಸ್ಪೆಕ್ಟರ್ನ ಕರ್ಕೊಂಡು ತಾನು ಸರಸ್ವತಿ ಬಾಡಿನ ಮಣ್ಣು ಮಾಡಿದ ಜಾಗಕ್ಕೆ ಹೋಗ್ತಾಳೆ. ಇನ್ಸ್ಪೆಕ್ಟರ್ ಇಲ್ಲಿ ಆ ಜಾಗವನ್ನ ಅಗೆದು ನೋಡಿದಾಗ ಅಲ್ಲಿ ಯಾವ ಬಾಡಿ ಇರಲ್ಲ. ಇದನ್ನ ನೋಡಿ ಲಕ್ಷ್ಮಿ ಶಾಕ್ ಆಗ್ತಾಳೆ. ಆಕೆ ಇನ್ಸ್ಪೆಕ್ಟರ್ಗೆ, ನಾನು ನನ್ನ ಮಗಳ ಬಾಡಿಯನ್ನ ಇಲ್ಲೇ ಮಣ್ಣು ಮಾಡಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ನಿನ್ನ ಹತ್ರ ಯಾವ ಪ್ರೂಫ್ ಇಲ್ಲ, ನಿನ್ನ ಮಗಳು ಯಾರಂತ ನನಗೆ ಗೊತ್ತಿಲ್ಲ, ಇಲ್ಲಿವರೆಗೆ ನಿನ್ನ ಮಗಳನ್ನ ಯಾರು ನೋಡಿಲ್ಲ, ಈಗ ನೋಡಿದ್ರೆ ಆಕೆ ಬಲಾತ್ಕಾರ ಆಗಿದೆ, ಆಕೆ ಸತ್ತೋಗಿದ್ದಾಳೆ ಅಂತ ಹೇಳ್ತಿದ್ಯಾ, ನಾನು ಹೇಗೆ ನಂಬಲಿ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿಗೆ ನಿನ್ನೆ ರಾತ್ರಿ ತಾನು ನೋಡಿದ ಮೊಬೈಲ್ ನೆನಪಾಗುತ್ತೆ. ಈಕೆ ಇನ್ಸ್ಪೆಕ್ಟರ್ನ ಅದೇ ಕ್ಲಾಸ್ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಇಲ್ಲಿ ಕೂಡ ಎಲ್ಲ ಕಡೆ ಸರ್ಚ್ ಮಾಡಿದ್ರು ಅವರಿಗೆ ಯಾವ ಮೊಬೈಲ್ ಸಿಗಲ್ಲ. ಇದನ್ನೆಲ್ಲ ನೋಡಿ ಇನ್ಸ್ಪೆಕ್ಟರ್ ಲಕ್ಷ್ಮಿಗೆ ಬೈದು, ನೀನು ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಲಕ್ಷ್ಮಿ ಮಾತ್ರ ಬಿಡದೆ ಮಾರದಿನ ಬೆಳಗ್ಗೆ ಕೋರ್ಟ್ ಹತ್ರ ಹೋಗ್ತಾಳೆ ಮತ್ತು ಎಲ್ಲ ಲಾಯರ್ಸ್ಗೆ ತಮ್ಮ ಕೇಸನ್ನ ತಗೊಳ್ಳುವಂತೆ ಹೇಳ್ತಾಳೆ. ಆದ್ರೆ ಯಾವ ಲಾಯರ್ಸ್ ಈಕೆ ಕೇಸನ್ನ ತಗೊಳ್ಳೋಕೆ ರೆಡಿ ಇರಲ್ಲ, ಯಾಕಂದ್ರೆ ಈಕೆ ಹತ್ರ ಯಾವ ಸಾಕ್ಷಿ ಇರಲ್ಲ. ಇದೇ ಪ್ರೊಸೆಸ್ ನಲ್ಲಿ ಈಕೆಗೆ ರಾಮಾನುಜನ್ ಎಂಬ ಒಬ್ಬ ಲಾಯರ್ ಬಗ್ಗೆ ಗೊತ್ತಾಗುತ್ತೆ. ಇನ್ನು ರಾಮಾನುಜನ್ ಬಗ್ಗೆ ನೋಡೋದಾದ್ರೆ ಈತ ಕೇವಲ ನ್ಯಾಯಕ್ಕಾಗಿ ಹೋರಾಡ್ತಿರ್ತಾನೆ. ಈತ ಯಾವ ಕೇಸಲ್ಲಿ ನ್ಯಾಯ ಇದೆ ಅಂತ ಅನಿಸುತ್ತೋ ಆ ಕೇಸ್ನ ಮಾತ್ರ ಟೇಕ್ ಆಫ್ ಮಾಡ್ತಿರ್ತಾನೆ. ಇಲ್ಲಿವರೆಗೆ ರಾಮಾನುಜನ್ ಯಾವ ಕೇಸ್ನ ಸೋತಿರಲ್ಲ. ಇಲ್ಲಿ ಲಕ್ಷ್ಮಿ ರಾಮಾನುಜನ್ಗೆ ತನ್ನ ಎಲ್ಲಾ ಸ್ಟೋರಿ ಹೇಳ್ತಾಳೆ. ಆದ್ರೆ ರಾಮಾನುಜನ್, ಈ ಕೇಸಲ್ಲಿ ಯಾವ ಎವಿಡೆನ್ಸ್ ಇಲ್ಲ, ಕೋರ್ಟ್ಗೆ ಎವಿಡೆನ್ಸ್ ಬೇಕು, ಎಮೋಷನ್ಸ್ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಲಕ್ಷ್ಮಿ ಬೇಜಾರಲ್ಲಿ ಅಲ್ಲಿಂದ ಎದ್ದು ಹೋಗ್ತಿರ್ತಾಳೆ. ಆಗ ರಾಮಾನುಜನ್ ಆಕೆನ ಕರೆದು, ಈ ಕೇಸಲ್ಲಿ ಯಾವ ಎವಿಡೆನ್ಸ್ ಇಲ್ಲ, ಆದ್ರೆ ನನಗೆ ನಿನ್ನ ಕಣ್ಣಲ್ಲಿ ನಿಜ ಕಾಣ್ತಿದೆ. ಯಾವ ತಾಯಿ ತಾನೇ ತನ್ನ ಮಗಳ ಜೊತೆ ಈ ರೀತಿ ಆಗಿದೆ ಅಂತ ಸುಳ್ಳು ಹೇಳ್ತಾಳೆ. ಈ ಕೇಸ್ನ ನಾನು ಟೇಕ್ ಆಫ್ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ರಾಮಾನುಜನ್ ಅಸಿಸ್ಟೆಂಟ್ ಸರಸ್ವತಿ ಬಗ್ಗೆ ಎಲ್ಲ ಕಡೆ ಎನ್ಕ್ವೈರಿ ಮಾಡ್ತಿರ್ತಾನೆ. ರಾಮಾನುಜನ್ ಕೂಡ ಆ ಇನ್ಸ್ಪೆಕ್ಟರ್ನ ಹೋಗಿ ಭೇಟಿ ಆಗ್ತಾನೆ. ರಾಮಾನುಜನ್ ಈತನಿಗೆ, ನೀವು ಯಾಕೆ ಲಕ್ಷ್ಮಿ ಕೇಸ್ನ ತಗೊಳ್ಳಿಲ್ಲ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್, ಲಕ್ಷ್ಮಿ ಮಗಳು ಸರಸ್ವತಿ ಆ ಸ್ಕೂಲಲ್ಲಿ ಓದ್ತಾಳೆ ಅಂತ ಆಕೆ ಹತ್ರ ಯಾವ ಪ್ರೂಫ್ ಇದ್ದಿಲ್ಲ. ಇನ್ನು ಆಕೆ ತನ್ನ ಮಗಳ ಜೊತೆ ಬಲಾತ್ಕಾರವಾಗಿ ಆಕೆಯ ಬಾಡಿನ ನಾನು ಒಂದು ಕಡೆ ಮಣ್ಣು ಮಾಡಿದ್ದೀನಿ ಅಂತ ಹೇಳಿದ್ಲು. ನಾವು ಅಲ್ಲಿ ಹೋಗಿ ನೋಡಿದಾಗ್ಲೂ ಅಲ್ಲಿ ನಮಗೆ ಯಾವ ಬಾಡಿ ಸಿಕ್ಕಿಲ್ಲ. ಹೀಗಿದ್ದಾಗ ಯಾವ ಆಧಾರ ಇಲ್ಲದೆ ನಾವು ಯಾವ ರೀತಿ ಕೇಸ್ ತಗೋಬೇಕು ಅಂತ ಕೇಳ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಲಕ್ಷ್ಮಿ ಕೇಸ್ ಹಿಯರಿಂಗ್ಗೆ ಬರುತ್ತೆ. ಇಲ್ಲಿ ರಾಮಾನುಜನ್ ಜಡ್ಜ್ಗೆ ಈ ಕೇಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾನೆ. ಆದ್ರೆ ಜಡ್ಜ್ ಈ ಕೇಸಲ್ಲಿ ಯಾವ ಎವಿಡೆನ್ಸ್ ಇಲ್ಲ, ಯಾವ ಆಧಾರದ ಮೇಲೆ ನಾವು ಕೇಸ್ನ ರನ್ ಮಾಡಬೇಕು ಅಂತ ಕೇಳ್ತಾನೆ. ಆಗ ರಾಮಾನುಜನ್ ಜಡ್ಜ್ಗೆ, ನನಗೂ ಗೊತ್ತು ಈ ಕೇಸಲ್ಲಿ ಯಾವ ಎವಿಡೆನ್ಸ್ ಇಲ್ಲ, ಆದ್ರೆ ಕೆಲವು ಸೆಕ್ಷನ್ಗಳ ಹೆಸರನ್ನ ಹೇಳಿ, ಈ ಸೆಕ್ಷನ್ಗಳ ಪ್ರಕಾರ ಕೇಸಲ್ಲಿ ಯಾವ ಎವಿಡೆನ್ಸ್ ಇಲ್ಲ ಅಂದ್ರೆ ಕೋರ್ಟೇ ಆ ಸಾಕ್ಷಿಗಳನ್ನ ಹುಡುಕೋ ಪ್ರಾವಿಷನ್ಸ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಡ್ಜ್ ಕೂಡ ಈ ಕೇಸ್ನ ಒಪ್ಕೋತಾನೆ. ಈಗ ನೆಕ್ಸ್ಟ್ ನಲ್ಲಿ ರಾಮಾನುಜನ್ ಆ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದ ಟೀಚರ್ಸ್ ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಅವರೆಲ್ಲ ಲಕ್ಷ್ಮಿ ಮಗಳು ನಮ್ಮ ಸ್ಕೂಲಲ್ಲಿ ಓದ್ತಿದ್ದಿಲ್ಲ ಅಂತ ಹೇಳ್ತಿರ್ತಾರೆ. ಮತ್ತು ನಮ್ಮ ಸ್ಕೂಲಲ್ಲಿ 7th ಸ್ಟ್ಯಾಂಡರ್ಡ್ ನಲ್ಲಿ ಒಬ್ಬಳು ಸರಸ್ವತಿ ಇದ್ದಾಳೆ, ಆದ್ರೆ ಆಕೆ ಲಕ್ಷ್ಮಿ ಮಗಳಲ್ಲ ಅಂತ ಹೇಳ್ತಾರೆ. ಇನ್ನು ನೀವು ಬೇಕಾದ್ರೆ ನಮ್ಮ ರಿಜಿಸ್ಟರ್ಸ್ ಎಲ್ಲ ಚೆಕ್ ಮಾಡಬಹುದು ಅಂತ ಹೇಳ್ತಿರ್ತಾರೆ. ಆಗ ರಾಮಾನುಜನ್, ಇಷ್ಟೆಲ್ಲ ನಿಮ್ಮ ಸ್ಕೂಲಲ್ಲಿ ನಡೀತಿದ್ರು, ಇಲ್ಲಿವರೆಗೆ ಪ್ರಿನ್ಸಿಪಲ್ ಮುಂದೆ ಬಂದಿಲ್ಲ, ನಿಮ್ಮ ಪ್ರಿನ್ಸಿಪಲ್ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಆಗ ವೈಸ್ ಪ್ರಿನ್ಸಿಪಲ್, ಅವತ್ತು ನಮ್ಮ ಪ್ರಿನ್ಸಿಪಲ್ ಊರಲ್ಲೇ ಇದ್ದಿದ್ದಿಲ್ಲ, ಅವರು ಲಾಂಗ್ ಲೀವ್ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಆಗ ರಾಮಾನುಜನ್ ಜಡ್ಜ್ಗೆ, ನಾನು ಎನ್ಕ್ವೈರಿ ಮಾಡಿರೋ ಪ್ರಕಾರ ಆವತ್ತು ಪ್ರಿನ್ಸಿಪಲ್ ಊರಲ್ಲೇ ಇದ್ರು, ಅವರನ್ನ ಇಲ್ಲಿ ಕೋರ್ಟ್ಗೆ ಕರಿಬೇಕಂತ ಆದೇಶ ಕೊಡಬೇಕಂತ ಕೇಳ್ತಾನೆ. ನೆಕ್ಸ್ಟ್ ನಲ್ಲಿ ಪ್ರಿನ್ಸಿಪಲ್ ಕೂಡ ಕೋರ್ಟ್ಗೆ ಬರ್ತಾನೆ. ಇಲ್ಲಿ ರಾಮಾನುಜನ್ ಪ್ರಿನ್ಸಿಪಲ್ಗೆ, ನಿಮ್ಮ ವಯಸ್ಸು 50 ವರ್ಷ ಮೇಲಿರುತ್ತೆ, ಅಂತ ಸಣ್ಣ ಹುಡುಗಿ ಜೊತೆ ಬಲಾತ್ಕಾರ ಮಾಡೋ ಮನಸ್ಸು ನಿಮಗೆ ಹೇಗೆ ಬಂತು ಅಂತ ಕೇಳ್ತಾನೆ. ಆದ್ರೆ ಪ್ರಿನ್ಸಿಪಲ್, ನಾನು ಯಾವ ಹುಡುಗಿ ಜೊತೆ ಬಲಾತ್ಕಾರ ಮಾಡಿಲ್ಲ, ಅವತ್ತು ನಾನು ಊರಲ್ಲೇ ಇದ್ದಿದ್ದಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಲಕ್ಷ್ಮಿ ರಾಮಾನುಜನ್ನ ಕರೆದು, ಸರ್ ಈತ ಪ್ರಿನ್ಸಿಪಲ್ ಅಲ್ಲ ಅಂತ ಹೇಳ್ತಾಳೆ. ಆಗ ರಾಮಾನುಜನ್, ಏನ್ ಮಾತಾಡ್ತಾ ಇದೀಯಾ, ಕಳೆದ 15 ವರ್ಷಗಳಿಂದ ಈತ ಅದೇ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಲಕ್ಷ್ಮಿ, ಇಲ್ಲ ಸರ್, ನಾನು ನೋಡಿದ ವಿಡಿಯೋದಲ್ಲಿ ಈತ ಇದ್ದಿದ್ದಿಲ್ಲ ಅಂತ ಹೇಳ್ತಾಳೆ. ಆಗ ಜಡ್ಜ್ ರಾಮಾನುಜನ್ಗೆ, ನೀವಿಬ್ರೇ ಮಾತಾಡೋದಿದ್ರೆ ಕೋರ್ಟ್ ಹೊರಗೆ ಹೋಗಿ ಮಾತಾಡಿ, ಇಲ್ಲೇನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ರಾಮಾನುಜನ್ ಜಡ್ಜ್ಗೆ, ಸರ್ ನನ್ನ ಕ್ಲೈಂಟ್ ಸ್ವಲ್ಪ ಮೆಂಟಲ್ ಟ್ರೋಮಾದಲ್ಲಿದ್ದಾಳೆ, ಈಕೆ ಪ್ರಕಾರ ಈತ ಪ್ರಿನ್ಸಿಪಲ್ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಡ್ಜ್ ನೆಕ್ಸ್ಟ್ ಹಿಯರಿಂಗ್ ಡೇಟ್ ನ ಕೊಡ್ತಾನೆ. ಈಗ ರಾಮಾನುಜನ್ ಲಕ್ಷ್ಮಿ ಮನೆಗೆ ಬಂದು, ನೀನು ಈ ಕೇಸ್ ಬಗ್ಗೆ ಮೊದಲೇ ನನಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರೆ ಈ ಕೇಸ್ನ ವಾದ ಮಾಡೋಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ, ಸರ್ ನಾನು ಆ ಬಲಾತ್ಕಾರ ಮಾಡಿದ ವ್ಯಕ್ತಿಗಳನ್ನ ನೋಡಿದ್ದೀನಿ, ಅವರನ್ನ ನೋಡಿದ್ರೆ ಗುರುತು ಹಿಡಿತೀನಿ ಅಂತ ಹೇಳ್ತಾಳೆ. ಈಗ ರಾಮಾನುಜನ್ ಸ್ಕೂಲ್ ಆಲ್ಬಮ್ನ ಲಕ್ಷ್ಮಿ ಮುಂದೆ ತಂದು ಇಡ್ತಾನೆ ಮತ್ತು ಇದರಲ್ಲಿ ಆ ಬಲಾತ್ಕಾರ ಮಾಡಿರೋ ವ್ಯಕ್ತಿಯನ್ನ ಗುರುತು ಹಿಡಿಯುವಂತೆ ಹೇಳ್ತಾನೆ. ಲಕ್ಷ್ಮಿ ಆ ಆಲ್ಬಮ್ ನೋಡಿ ಆ 3 ಜನರನ್ನ ಗುರುತಿಡಿತಾಳೆ. ಇದನ್ನ ನೋಡಿ ರಾಮಾನುಜನ್ ಶಾಕ್ ಆಗ್ತಾನೆ. ಈತ ಲಕ್ಷ್ಮಿಗೆ, ನಿನ್ನ ಕೇಸಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ, ಈ ಕೇಸ್ನ ನಾನು ವಾದ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಅದೇ ದಿನ ರಾತ್ರಿ ಲಕ್ಷ್ಮಿ ತನ್ನ ಒಬ್ಬ ಪೇಷಂಟ್ ನ ಹೋಗಿ ಭೇಟಿ ಆಗ್ತಾಳೆ. ಈಕೆ ಒಬ್ಬ ಮುದುಕಿಯಾಗಿರ್ತಾಳೆ. ಈಕೆ ಲಕ್ಷ್ಮಿಗೆ, ನನಗೆ ಕಲೆಕ್ಟರ್ ತುಂಬಾ ಚೆನ್ನಾಗಿ ಗೊತ್ತು, ಆತ ನಿನಗೆ ಹೆಲ್ಪ್ ಮಾಡ್ತಾನೆ, ನೀನು ಆಕಂತರ ಹೋಗಿ ಭೇಟಿ ಆಗು ಅಂತ ಹೇಳ್ತಾಳೆ. ಲಕ್ಷ್ಮಿ ಈಗ ಮಾರನೇ ದಿನ ಕಲೆಕ್ಟರ್ ನ ಹೋಗಿ ಭೇಟಿ ಆಗ್ತಾಳೆ ಮತ್ತು ತನ್ನ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾಳೆ. ಆಗ ಕಲೆಕ್ಟರ್, ನೀನು ಮೊದಲು ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡು, ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ ಒಂದು ಗನ್ ತೆಗೆದು ಆ ಕಲೆಕ್ಟರ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈಗ ಆಕೆ ರೋಡ್ ಮೇಲೆ ಒಬ್ಬ ವ್ಯಕ್ತಿಯನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಆಮೇಲೆ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಒಬ್ಬ ಲಾಯರ್ನ ಕೂಡ ಸಾಯಿಸ್ಬಿಡ್ತಾಳೆ.
ಈಗ ಲಕ್ಷ್ಮಿ ಅದೇ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಸರೆಂಡರ್ ಆಗ್ತಾಳೆ. ಈಗ ಲಕ್ಷ್ಮಿ ಕೇಸ್ ಕೋರ್ಟ್ಗೆ ಬರುತ್ತೆ. ಇಲ್ಲಿ ಜಡ್ಜ್ ಲಕ್ಷ್ಮಿನ ನೋಡಿ ಶಾಕ್ ಆಗ್ತಾನೆ. ಆತ ಲಕ್ಷ್ಮಿಗೆ, ನೀನು ಕೇವಲ 1 ಗಂಟೆಯಲ್ಲಿ 3 ಪಬ್ಲಿಕ್ ಸರ್ವೆಂಟ್ ನ ಕೊಂದ್ಬಿಟ್ಟೆ. ಸೀರಿಯಲ್ ಕಿಲ್ಲರ್ ಕೂಡ ಈ ರೀತಿ ಕೊಲೆ ಮಾಡ್ಬೇಕಂದ್ರೆ ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡಿ ಕೊಲ್ತಾನೆ. ಆದ್ರೆ ನೀನು ಇವತ್ತು ಅವನನ್ನ ಕೂಡ ಮೀರಿಸ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ, ನಾನೇನು ತಪ್ಪು ಮಾಡಿಲ್ಲ, ಯಾಕಂದ್ರೆ ಆ 3 ವ್ಯಕ್ತಿಗಳೇ ನನ್ನ ಮಗಳ ಜೊತೆ ಬಲಾತ್ಕಾರ ಮಾಡಿದ್ರು, ಅದಕ್ಕೆ ನಾನು ಅವರಿಗೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಕೋರ್ಟ್ ಲಕ್ಷ್ಮಿಗೆ ರಿಮ್ಯಾಂಡ್ಗೆ ಕಳಿಸುತ್ತೆ. ಈಗ ಕೋರ್ಟ್ ಆದ್ಮೇಲೆ ರಾಮಾನುಜನ್ ಮತ್ತು ಆತನ ಅಸಿಸ್ಟೆಂಟ್ ಮಾತಾಡ್ತಿರ್ತಾರೆ. ಇಲ್ಲಿ ಅಸಿಸ್ಟೆಂಟ್ ರಾಮಾನುಜನ್ಗೆ, ಸರ್, ಲಕ್ಷ್ಮಿ ನರ್ಸ್ ಆಗಿದ್ರು ಆ 3 ವ್ಯಕ್ತಿಗಳನ್ನ ಕೊಂದಿದ್ದಾಳೆ. ಇದರ ಅರ್ಥ ಆಕೆ ಮಗಳ ಜೊತೆ ಬಲಾತ್ಕಾರ ಮಾಡಿದ್ದು ಅವರೇ ಆಗಿರಬಹುದು, ಯಾಕಂದ್ರೆ ಒಬ್ಬ ನರ್ಸ್ಗೆ ಅಷ್ಟೊಂದು ಧೈರ್ಯ ಹೇಗೆ ಬರುತ್ತೆ ಅಂತ ಹೇಳ್ತಾನೆ. ಆಗ ರಾಮಾನುಜನ್, ಅದೇನೇ ಇರಲಿ, ಆದ್ರೆ ಲಕ್ಷ್ಮಿ ಆ 3 ವ್ಯಕ್ತಿಗಳನ್ನ ಕೊಂದಿದ್ದಕ್ಕೆ ಯಾವ ಆಧಾರ ಇದ್ದಿದ್ದಿಲ್ಲ, ಆದ್ರೂ ಆಕೆ ಯಾಕೆ ಹೋಗಿ ಪೊಲೀಸರಿಗೆ ಸರೆಂಡರ್ ಆದ್ಲು ಅಂತ ಕೇಳ್ತಾನೆ. ಈಗ ನೆಕ್ಸ್ಟ್ನಲ್ಲಿ ರಾಮಾನುಜನ್ ಲಕ್ಷ್ಮಿ ಹಸ್ಬೆಂಡ್ ನ ಮೀಟ್ ಆಗೋಕೆ ಬೊಂಬೈಗೆ ಹೋಗ್ತಾನೆ. ಇಲ್ಲಿ ರಾಮಾನುಜನ್ ಲಕ್ಷ್ಮಿ ಹಸ್ಬೆಂಡ್ ಆದಿತ್ಯನ ಮೀಟ್ ಆಗ್ತಾನೆ. ಲಕ್ಷ್ಮಿ ಮತ್ತು ಆದಿತ್ಯ ನಡುವೆ ತುಂಬಾ ವರ್ಷಗಳ ಹಿಂದೆ ಡೈವರ್ಸ್ ಆಗಿರುತ್ತೆ. ಆದಿತ್ಯ ಆಕ್ಚುಲಿ ಡಾಕ್ಟರ್ ಆಗಿರ್ತಾನೆ. ರಾಮಾನುಜನ್ ಆದಿತ್ಯಗೆ ಲಕ್ಷ್ಮಿ ಬಗ್ಗೆ ಕೇಳ್ತಾನೆ. ಆಗ ಆದಿತ್ಯ ಲಕ್ಷ್ಮಿ ಬಗ್ಗೆ ರಾಮಾನುಜನ್ಗೆ ಹೇಳ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆದಿತ್ಯ ಲಕ್ಷ್ಮಿನ ಮೊದಲ ಬಾರಿಗೆ ಆಪರೇಷನ್ ಥಿಯೇಟರ್ ನಲ್ಲಿ ನೋಡಿರ್ತಾನೆ. ಇಲ್ಲಿ ಲಕ್ಷ್ಮಿ ತುಂಬಾ ಆಕ್ಟಿವ್ಲಿ ಕೆಲಸ ಮಾಡ್ತಿರ್ತಾಳೆ. ಇದನ್ನ ನೋಡಿ ಆದಿತ್ಯ ತುಂಬಾ ಇಂಪ್ರೆಸ್ ಆಗ್ತಾನೆ. ಈಗ ಇವರು ಒಂದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದರಿಂದ ಡೈಲಿ ಮೀಟ್ ಆಗ್ತಿರ್ತಾರೆ. ಆದಿತ್ಯಗೆ ಲಕ್ಷ್ಮಿ ಅಂದ್ರೆ ಇಷ್ಟ ಆಗ್ತಿರುತ್ತೆ. ಅದಕ್ಕೆ ಅವನು ಒಂದು ದಿನ ಲಕ್ಷ್ಮಿಗೆ ಪ್ರಪೋಸ್ ಮಾಡ್ತಾನೆ. ಲಕ್ಷ್ಮಿ ಕೂಡ ಆದಿತ್ಯನ ಒಪ್ಕೋತಾಳೆ. ಈಗ ಇವರು ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಲಕ್ಷ್ಮಿ ಆದಿತ್ಯಗೆ, ನನಗೆ ಈಗಲೇ ಮಕ್ಕಳು ಬೇಡ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆದಿತ್ಯ ಕೂಡ ಸರಿ ಅಂತ ಒಪ್ಕೋತಾನೆ. ಇನ್ನು ಲಕ್ಷ್ಮಿ ಅನಾಥಳಾಗಿರ್ತಾಳೆ. ಆಕೆ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ತೀರೋಗಿರ್ತಾರೆ. ಇಲ್ಲಿ ಪ್ರೆಸೆಂಟ್ ನಲ್ಲಿ ರಾಮಾನುಜನ್ ಆದಿತ್ಯಗೆ, ನಿಮಗೆ ವಿಷಯ ಗೊತ್ತಿಲ್ಲ ಅನ್ಕೋತೀನಿ, ನಿಮ್ಮ ಮಗಳನ್ನ ಯಾರೋ 3 ಜನ ಬಲಾತ್ಕಾರ ಮಾಡಿ ಕೊಂದಿದ್ರು ಅಂತ ಹೇಳ್ತಾನೆ. ಮತ್ತು ಅವರನ್ನ ಕೊಂದ ಕೇಸಲ್ಲಿ ಈಗ ಲಕ್ಷ್ಮಿ ಜೈಲಲ್ಲಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆದಿತ್ಯ ಶಾಕ್ ಆಗ್ತಾನೆ. ನನ್ನ ಮಗಳ, ನಮಗೆ ಮಕ್ಕಳೇ ಆಗಿಲ್ಲ, ಇದೇ ವಿಷಯದಲ್ಲಿ ಜಗಳ ಆಗಿ ನಾವಿಬ್ರು ಬೇರೆ ಆದ್ವಿ ಅಂತ ಹೇಳ್ತಾನೆ. ಆಕ್ಚುಲಿ ಮದುವೆ ಆದ್ಮೇಲೆ ಆದಿತ್ಯ ತಂದೆ ತಾಯಿ ಆದಿತ್ಯಗೆ, ನೀವು ಯಾವಾಗ ಮಕ್ಕಳು ಮಾಡ್ಕೊತೀರಾ ಅಂತ ಕೇಳ್ತಿರ್ತಾರೆ. ಈಗ ಆದಿತ್ಯ ಲಕ್ಷ್ಮಿ ಹತ್ರ ಹೋಗಿ ಇದೇ ವಿಷಯ ಹೇಳ್ತಾನೆ. ಆದ್ರೆ ಲಕ್ಷ್ಮಿ ಈಗಲೂ ರೆಡಿ ಇರಲ್ಲ. ಇದೇ ವಿಷಯಕ್ಕೆ ಜಗಳ ಆಗಿ ಅವರಿಬ್ಬರು ಬೇರೆ ಆಗಿರ್ತಾರೆ. ಇನ್ನೊಂದು ಕಡೆ ರಾಮಾನುಜನ್ ಅಸಿಸ್ಟೆಂಟ್ ಲಕ್ಷ್ಮಿ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾನೆ. ಎನ್ಕ್ವೈರಿ ಮಾಡಿದಾಗ ಇವರಿಗೆ ಲಕ್ಷ್ಮಿಗೆ ಯಾವ ಬಾಯ್ ಫ್ರೆಂಡ್ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಈಕೆ ಆದಿತ್ಯನ ಬಿಟ್ಟ ಮೇಲೆ ಇನ್ನೊಬ್ಬ ಹುಡುಗನನ್ನ ಮದುವೆ ಆಗಿರಲ್ಲ ಮತ್ತು ಈಕೆಗೆ ಯಾವ ಬಾಯ್ ಫ್ರೆಂಡ್ ಕೂಡ ಇರಲ್ಲ. ಸೊ ಇವರಿಗೆ ಲಕ್ಷ್ಮಿಗೆ ಮಗಳು ಎಲ್ಲಿಂದ ಆದ್ಲು ಅಂತ ಅರ್ಥವಾಗಲ್ಲ. ಈಗ ರಾಮಾನುಜನ್ ವಾಪಸ್ ಹೈದರಾಬಾದ್ಗೆ ಬಂದು ಸಮಾಧಿಯಲ್ಲಿದ್ದ ಗಾರ್ಡ್ನ ಹೋಗಿ ಭೇಟಿ ಆಗ್ತಾನೆ. ಈತ ಗಾರ್ಡ್ಗೆ ಅವತ್ತು ರಾತ್ರಿ ಲಕ್ಷ್ಮಿ ತನ್ನ ಮಗಳ ಹೆಣವನ್ನ ತಗೊಂಡು ಬಂದಿದ್ಲ ಅಂತ ಕೇಳ್ತಾನೆ. ಆದ್ರೆ ಗಾರ್ಡ್ ಅವತ್ತು ಲಕ್ಷ್ಮಿ ಬಂದಿದ್ದೇನೋ ನಿಜ, ಆದ್ರೆ ಆಕೆ ಕೈಯಲ್ಲಿ ಯಾವ ಬಾಡಿ ಇದ್ದಿದ್ದಿಲ್ಲ. ಆಕೆ ಯಾರನ್ನೋ ಎತ್ಕೊಂಡಿರೋ ತರ ಕೈಯನ್ನ ಮಾಡ್ಕೊಂಡು ಬಂದಿದ್ಲು. ಆಮೇಲೆ ಇಲ್ಲಿ ಒಂದು ಕುಣಿ ತೋಡಿ ಅದನ್ನ ಮತ್ತೆ ಮಣ್ಣಾಕಿ ಮುಚ್ಚಾಕಿದ್ಲು ಅಂತ ಹೇಳ್ತಾನೆ. ಅವತ್ತು ಕೂಡ ನಾನು ಪೊಲೀಸರಿಗೆ ಇದೇ ವಿಷಯ ಹೇಳೋಕೆ ಟ್ರೈ ಮಾಡಿದೆ, ಆದ್ರೆ ಪೊಲೀಸರು ನನ್ನ ಮಾತನ್ನ ಕೇಳಿಲ್ಲ. ಆಮೇಲೆ ನನಗನಿಸಿತು ಯಾಕೆ ಸುಮ್ಮನೆ ಪೊಲೀಸ್ ಕೇಸಲ್ಲಿ ಬಿಡೋದು ಅಂತ ನಾನು ಸುಮ್ಮನಾದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ರಾಮಾನುಜನ್ಗೆ ಡೌಟ್ ಬರುತ್ತೆ. ಅದಕ್ಕೆ ಅವನು ಆದಿತ್ಯಗೆ ಸರಸ್ವತಿ ಫೋಟೋ ಕಳಿಸಿ ಈಕೆ ನಿಮ್ಮ ಮಗಳ ಅಂತ ಕೇಳ್ತಾನೆ. ಆದ್ರೆ ಆದಿತ್ಯ, ಇಲ್ಲ ಸರ್, ಇದು ಲಕ್ಷ್ಮಿ ಸಣ್ಣವಳಿದ್ದಾಗಿನ ಫೋಟೋ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಮಾನುಜನ್ಗೆ ಲಕ್ಷ್ಮಿಗೆ ಯಾವ ಮಗಳಿದ್ದಿಲ್ಲ ಅಂತ ಅರ್ಥವಾಗುತ್ತೆ. ಈಗ ರಾಮಾನುಜನ್ ತನ್ನ ಒಬ್ಬ ಸೈಕಾಟ್ರಿಕ್ ಫ್ರೆಂಡ್ ನ ಕರೆದು ಲಕ್ಷ್ಮಿ ಕಂಡೀಷನ್ ಬಗ್ಗೆ ಹೇಳ್ತಾನೆ. ಆಗ ಆತ ಲಕ್ಷ್ಮಿಗೆ ಒಂದು ರೇರ್ ಡಿಸೀಸ್ ಆಗಿರಬಹುದು. ಇದರಲ್ಲಿ ಪೇಷಂಟ್ಸ್ಗೆ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ಅಲ್ಲಿ ಡಿಫರೆನ್ಸ್ ಮಾಡೋಕೆ ಆಗಲ್ಲ. ಇದು ಆಕೆಗೆ ಆಗಿರೋ ಟ್ರಾಮಾದಿಂದ ಆಗಿರಬಹುದು. ಸಣ್ಣವಳಿದ್ದಾಗ ಯಾವುದೋ ಒಂದು ಘಟನೆ ಆಕೆಯನ್ನ ಟ್ರಿಗರ್ ಮಾಡಿರಬಹುದು ಅಂತ ಹೇಳ್ತಾನೆ. ಇದರ ಸತ್ಯವನ್ನ ತಿಳ್ಕೋಬೇಕಾದ್ರೆ ಹಿಪ್ನೋಟಿಸಂ ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಈಗ ರಾಮಾನುಜನ್ ಸೈಕಾಟ್ರಿಕ್ ಡಾಕ್ಟರ್ನ ಜೈಲ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಆತ ಲಕ್ಷ್ಮಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಲಕ್ಷ್ಮಿ ಕೂಡ ಇದಕ್ಕೆ ಸಹಕರಿಸ್ತಾಳೆ. ಈಗ ಡಾಕ್ಟರ್ ಲಕ್ಷ್ಮಿನ ಹಿಪ್ನೋಟೈಸ್ ಮಾಡ್ತಾನೆ. ಸ್ಟೋರಿ ಈಗ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ಲಕ್ಷ್ಮಿ ತಂದೆ ತಾಯಿನ ತೋರಿಸ್ತಾರೆ. ಲಕ್ಷ್ಮಿ ತನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿರ್ತಾಳೆ. ಲಕ್ಷ್ಮಿ ತಂದೆ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾನೆ. ಈಗ ಇವರು ತುಂಬಾ ಸಂತೋಷದಿಂದ ಜೀವನ ಮಾಡ್ತಿರ್ತಾರೆ. ಒಂದು ದಿನ ಲಕ್ಷ್ಮಿ ಬರ್ತ್ಡೇ ಇರುತ್ತೆ ಮತ್ತು ಅದೇ ದಿನ ಇಂಡಿಪೆಂಡೆಂಟ್ ಡೇ ಕೂಡ ಇರುತ್ತೆ. ಲಕ್ಷ್ಮಿ ತಂದೆ ತಾಯಿ ಲಕ್ಷ್ಮಿನ ಸ್ಕೂಲಲ್ಲಿ ಬಿಟ್ಟು ಹೋಗ್ತಾರೆ. ಲಕ್ಷ್ಮಿ ಪ್ರೆಸೆಂಟ್ ನಲ್ಲಿ ತಾನು ಕೊಂದ 3 ಜನ ಅವತ್ತು ಗೆಸ್ಟ್ ಆಗಿ ಬಂದಿರ್ತಾರೆ. ಇನ್ನು ಲಕ್ಷ್ಮಿ ತನ್ನ ಬರ್ತ್ಡೇ ಇದ್ದಿದ್ದರಿಂದ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಸ್ಕೂಲಲ್ಲಿ ಚಾಕ್ಲೇಟ್ ಹಂಚ್ತಿರ್ತಾಳೆ. ಆಕೆ ಚಾಕ್ಲೇಟ್ ಹಂಚ್ತಾ ತನ್ನ ಪ್ರಿನ್ಸಿಪಲ್ ರೂಮ್ಗೆ ಬರ್ತಾಳೆ. ಇಲ್ಲಿ ಅದೇ 2 ವ್ಯಕ್ತಿಗಳು ಇರ್ತಾರೆ. ಇವರು ಲಕ್ಷ್ಮಿನ ನೋಡಿ ಆಕೆ ಜೊತೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೋತಾರೆ. ಈಗ ಇವರು ಲಕ್ಷ್ಮಿ ಜೊತೆ ಬಲಾತ್ಕಾರ ಮಾಡ್ತಾರೆ. ಈ ಕಡೆ ಲಕ್ಷ್ಮಿ ತಂದೆ ತಾಯಿ ತುಂಬಾ ಹೊತ್ತಾದರೂ ತಮ್ಮ ಮಗಳು ಬರದಿದ್ದಾಗ ಸ್ಕೂಲ್ಗೆ ಹೋಗಿ ನೋಡ್ತಾರೆ. ಆದ್ರೆ ಸ್ಕೂಲಲ್ಲಿದ್ದ ಸ್ಟಾಫ್ ಮತ್ತು ಟೀಚರ್ಸ್ ನಿಮ್ಮ ಮಗಳು ಇಲ್ಲಿಲ್ಲ, ಎಲ್ಲಾ ಮಕ್ಕಳು ಆಲ್ರೆಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಈಗ ಇವರು ಲಕ್ಷ್ಮಿ ತಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು ಅಂತ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಇವರಿಗೆ ಲಕ್ಷ್ಮಿ ಎಲ್ಲೂ ಸಿಗಲ್ಲ. ಈಗ ರಾತ್ರಿ ಆದಾಗ ಲಕ್ಷ್ಮಿ ಸ್ಕೂಲ್ ಲ್ಯಾಂಡ್ ಫೋನ್ ಇಂದ ತನ್ನ ಮನೆಗೆ ಕಾಲ್ ಮಾಡ್ತಾಳೆ. ಲಕ್ಷ್ಮಿ ತಾಯಿ ಕಾಲ್ ರಿಸೀವ್ ಮಾಡಿದಾಗ ಲಕ್ಷ್ಮಿ, ಅಮ್ಮ ನಾನು ಸ್ಕೂಲಲ್ಲಿ ಇದ್ದೀನಿ, ನನ್ನ ಜೊತೆ ಬಲಾತ್ಕಾರ ಆಗಿದೆ ಅಂತ ಹೇಳ್ತಾಳೆ. ಈಗ ಇವರು ತಡ ಮಾಡದೆ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲಿ ಬಂದು ನೋಡಿದಾಗ ಲಕ್ಷ್ಮಿ ಕೆಳಗೆ ಬಿದ್ದಿರ್ತಾಳೆ. ಇವರು ಲಕ್ಷ್ಮಿ ಪರಿಸ್ಥಿತಿ ನೋಡಿ ತುಂಬಾ ಅಳ್ತಾರೆ. ಆಮೇಲೆ ಆಕೆನ ಎತ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಇಲ್ಲಿ ಡಾಕ್ಟರ್ ಲಕ್ಷ್ಮಿಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಲಕ್ಷ್ಮಿ ತಂದೆ ತಾಯಿ ಹತ್ರ ಬಂದು ಆಕೆ ಗರ್ಭಚೀಲನ ತೆಗಿಬೇಕಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಮುಂದೆ ಹೋಗಿ ಲಕ್ಷ್ಮಿಗೆ ಮಕ್ಕಳೇ ಆಗಲ್ಲ. ಇದನ್ನ ಕೇಳಿ ಲಕ್ಷ್ಮಿ ತಂದೆ ತಾಯಿಗಳು ತುಂಬಾ ಅಳ್ತಾರೆ.
ಈಗ ಇವರಿಗೆ ಏನು ಮಾಡೋದಂತ ಅರ್ಥವಾಗಲ್ಲ. ಆಗ ಲಕ್ಷ್ಮಿ ಇವರಿಗೆ ನನ್ನ ಹತ್ರ ಅವರು ನನ್ನ ಜೊತೆ ಬಲಾತ್ಕಾರ ಮಾಡಿದ್ದಕ್ಕೆ ಎವಿಡೆನ್ಸ್ ಇದೆ ಅಂತ ಹೇಳ್ತಾಳೆ. ಆಕ್ಚುಲಿ ಆ 3 ಜನ ಲಕ್ಷ್ಮಿ ಜೊತೆ ಬಲಾತ್ಕಾರ ಮಾಡ್ತಿದ್ದಾಗ ಅದನ್ನ ವಿಡಿಯೋ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಮುಂದೆ ಹೋಗಿ ಲಕ್ಷ್ಮಿ ತಂದೆ ತಾಯಿ ಇವರ ವಿರುದ್ಧ ಕೇಸ್ ಮಾಡಿದ್ರೆ ಇವರನ್ನ ಬ್ಲಾಕ್ ಮೇಲ್ ಮಾಡಿ ಹೆದರಿಸಿ ಕೇಸ್ ನ ವಾಪಸ್ ತಗೊಳ್ಳುವಂತೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಲಕ್ಷ್ಮಿಗೆ ತನ್ನ ತಂದೆ ಕ್ಯಾಮ್ರಾಮನ್ ಆಗಿದ್ದರಿಂದ ಆಕೆಗೆ ಕ್ಯಾಮ್ರಾ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆಕೆ ಆ 3 ವ್ಯಕ್ತಿಗಳು ನೋಡದಿದ್ದಾಗ ಆ ಕ್ಯಾಮ್ರಾದಿಂದ ಕ್ಯಾಸೆಟ್ ತೆಗೆದು ಸೈಡಿಗೆ ಇಟ್ಟಿರ್ತಾಳೆ. ಈಗ ಲಕ್ಷ್ಮಿ ತನ್ನ ತಂದೆಗೆ ಈ ವಿಷಯ ಹೇಳಿದಾಗ ಆತ ಹೋಗಿ ಸ್ಕೂಲಲ್ಲಿ ಆ ಕ್ಯಾಸೆಟ್ ನ ತಗೋತಾನೆ. ಆಮೇಲೆ ಇವರು ಹೋಗಿ ಒಬ್ಬ ಲಾಯರ್ ನ ಹಿಡಿದು ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಆದ್ರೆ ಲಾಯರ್ ಕೋರ್ಟಿಗೆ ಬಂದಾಗ ಉಲ್ಟಾ ತಿರುಗ್ತಾನೆ. ಇವನು ಲಕ್ಷ್ಮಿಗೆ ಸಪೋರ್ಟ್ ಮಾಡದೆ ಅವರಿಗೆ ಸಪೋರ್ಟ್ ಮಾಡ್ತಾನೆ ಮತ್ತು ಎವಿಡೆನ್ಸ್ ನ ಕೋರ್ಟ್ಗೆ ಸಬ್ಮಿಟ್ ಮಾಡಲ್ಲ. ಇದರಿಂದ ಇವರು ಕೇಸ್ ಸೋತೋಗ್ತಾರೆ. ಈಗ ಲಾಯರ್ ಹೊರಗೆ ಬಂದು ಲಕ್ಷ್ಮಿ ತಂದೆ ತಾಯಿಗೆ ಸಾರಿ, ಅವರು ನನ್ನ ಹೆದರಿಸಿದ್ರು, ಅವರಿಗೆ ನಾನು ವಿರುದ್ಧ ಹೋದ್ರೆ ಅವರು ನಿಮ್ಮ ಮಗಳ ಜೊತೆ ಮಾಡಿದಂಗೆ ನನ್ನ ಮಕ್ಕಳ ಜೊತೆ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಈಗ ಆ 3 ಜನ ತುಂಬಾ ಖುಷಿಯಿಂದ ಕೋರ್ಟ್ ಇಂದ ಹೊರಗೆ ಬರ್ತಾರೆ. ಇವರ ಹಿಂದೆ ಒಬ್ಬ ದೊಡ್ಡ ಪಾಲಿಟಿಷಿಯನ್ ಇರ್ತಾನೆ. ಈಕೆಗೆ ಕೋಪ ಕಂಟ್ರೋಲ್ ಆಗದೆ ಹೋಗಿ ಆ ಪಾಲಿಟಿಷಿಯನ್ ಗೆ ಹೊಡಿತಾಳೆ ಮತ್ತು ತುಂಬಾ ಬೈತಾಳೆ. ಎಲ್ಲರ ಮುಂದೆ ಬಡಿಸ್ಕೊಂಡು ಆ ಪಾಲಿಟಿಷಿಯನ್ ಗೆ ತುಂಬಾ ಅವಮಾನವಾಗುತ್ತೆ. ಆಗ ಅವನು ಲಕ್ಷ್ಮಿ ತಂದೆ ತಾಯಿನ ಆಕೆ ಕಣ್ಣ ಮುಂದೆನೆ ಸುಟ್ಟು ಸಾಯಿಸ್ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇದೆಲ್ಲ ಸ್ಟೋರಿ ಹೇಳ್ತಾ ಲಕ್ಷ್ಮಿ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಕೆ ಇನ್ನೂ ಹಿಪ್ನೋಟೈಸ್ ನಲ್ಲಿ ಇರ್ತಾಳೆ. ಆಗ ಡಾಕ್ಟರ್ ಆಕೆಗೆ ಒಂದು ಇಂಜೆಕ್ಷನ್ ಕೊಟ್ಟು ಸೈಲೆಂಟ್ ಮಾಡ್ತಾನೆ. ಈಗ ರಾಮಾನುಜನ್ ಲಕ್ಷ್ಮಿ ಕೇಸ್ನ ವಾದ ಮಾಡಿದ ಆ ಲಾಯರ್ನ ಹೋಗಿ ಮೀಟ್ ಆಗ್ತಾನೆ. ಆಮೇಲೆ ಹೋಗಿ ಆ ಡಾಕ್ಟರ್ನ ಕೂಡ ಮೀಟ್ ಆಗ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಲಕ್ಷ್ಮಿ ಪೂರ್ತಿ ಹೆಸರು ಲಕ್ಷ್ಮಿ ಸರಸ್ವತಿ ಆಗಿರುತ್ತೆ. ಈಗ ರಾಮಾನುಜನ್ ಜಡ್ಜ್ ಹತ್ರ ಹೋಗಿ ನನಗೆ ಒಂದು ರಿಕ್ವೆಸ್ಟ್ ಇದೆ, ನಾಳೆ ಲಕ್ಷ್ಮಿ ಹಿಯರಿಂಗ್ ಇದೆ, ಅದಕ್ಕೆ ಲಕ್ಷ್ಮಿ ಕೋರ್ಟ್ಗೆ ಬರಬಾರ್ದು, ಆಕೆ ಇಲ್ದಂಗೆ ಕೋರ್ಟ್ ಹಿಯರಿಂಗ್ ನಡಿಬೇಕು ಅಂತ ಹೇಳ್ತಾನೆ. ಆದ್ರೆ ಜಡ್ಜ್ ಅಪರಾಧ ಇಲ್ದಂಗೆ ಕೋರ್ಟ್ ಹಿಯರಿಂಗ್ ಹೇಗೆ ನಡೆಯುತ್ತೆ ಅಂತ ಕೇಳ್ತಾನೆ. ಆಗ ರಾಮಾನುಜನ್ ನಾಳೆ ನಾನು ಲಕ್ಷ್ಮಿ ಬಗ್ಗೆ ಒಂದು ಸತ್ಯವನ್ನ ಹೇಳಬೇಕು, ಅದಕ್ಕೆ ಅಲ್ಲಿ ಲಕ್ಷ್ಮಿ ಇರಬಾರ್ದು ಅಂತ ಹೇಳ್ತಾನೆ. ಆಗ ಜಡ್ಜ್ ಆಯ್ತು ಅಂತ ಒಪ್ಕೋತಾನೆ. ಈಗ ಮಾರಣ ದಿನ ಕೋರ್ಟ್ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಾಮಾನುಜನ್ ಮಾತಾಡ್ತಾ ಲಕ್ಷ್ಮಿಗೆ ಒಂದು ರೇರ್ ಡಿಸೀಸ್ ಇದೆ, ಇದನ್ನ ಟ್ರಾಮಾ ಅಂತಾರೆ. ನಾವು ಬಾಲ್ಯದಲ್ಲಿ ಯಾವುದೋ ಒಂದು ವಿಷಯದಿಂದ ತುಂಬಾ ಆಘಾತಕ್ಕೊಳಗಾದ್ರೆ ಇಂಥ ಟ್ರಾಮಾ ನಮಗೆ ಆಗುತ್ತೆ. ಆಗ ನಾವು ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ನಡುವೆ ಒದ್ದಾಡ್ತೀವಿ, ನಮಗೆ ಯಾವುದು ಸತ್ಯ ಅಂತ ಗೊತ್ತಾಗಲ್ಲ. ಅದೇ ರೀತಿಯ ಕಂಡೀಷನ್ ಈಗ ಲಕ್ಷ್ಮಿದಾಗಿದೆ ಅಂತ ಹೇಳ್ತಾನೆ. ಆಕ್ಚುಲಿ ಲಕ್ಷ್ಮಿ ಇಂತ ಒಂದು ಕಂಡೀಷನ್ ಇಂದ ಒದ್ದಾಡ್ತಿರ್ತಾಳೆ. ಆಕೆ ತಂದೆ ತಾಯಿ ಸತ್ತ ಮೇಲೆ ಆಕೆ ಅನಾಥಾಶ್ರಮದಲ್ಲಿ ದೊಡ್ಡವಳಾದ್ಲು. ಅಲ್ಲೇ ನರ್ಸಿಂಗ್ ಕಂಪ್ಲೀಟ್ ಮಾಡಿ ಹಾಸ್ಪಿಟಲ್ ನಲ್ಲಿ ಜಾಬ್ಗೆ ಸೇರ್ಕೊಂಡ್ಲು. ಇಲ್ಲಿ ಆಕೆ ಪರಿಚಯ ಆದಿತ್ಯ ಜೊತೆ ಆಯ್ತು. ಆದಿತ್ಯ ಆಕೆಗೆ ಪ್ರಪೋಸ್ ಮಾಡಿದಾಗ ಲಕ್ಷ್ಮಿ ಒಪ್ಕೊಂಡ್ಲು. ಅವರಿಬ್ಬರು ಮದುವೆ ಆದ್ರು. ಆದ್ರೆ ಕೆಲವು ಕಾರಣಾಂತರಗಳಿಂದ ಅವರಿಬ್ಬರು ದೂರ ಆದ್ರು. ಈಗ ಲಕ್ಷ್ಮಿ ಮತ್ತೆ ಒಬ್ಬಂಟಿಗಳಾದ್ಲು. ಇದೇ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಆಕೆಗೆ ತನ್ನ ಟ್ರಾಮಾ ಮತ್ತೆ ಟ್ರಿಗರ್ ಆಗಿತ್ತು. ಆಗ ಆಕೆ ತನಗೆಲ್ಲದ ಮಗಳನ್ನ ಊಹಿಸಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು ಮತ್ತು ತನ್ನ ಜೊತೆ ಆದ ಎಲ್ಲಾ ಘಟನೆಯನ್ನ ತನ್ನ ಮಗಳ ಜೊತೆ ಆದಂತೆ ಊಹೆ ಮಾಡ್ಕೊಂಡ್ಲು ಅಂತ ಹೇಳ್ತಾನೆ. ಡಾಕ್ಟರ್ ಆ ರಾಮಾನುಜನ್ ಮತ್ತು ಲಾಯರ್ನ ಕೂಡ ಕರೆದಿರ್ತಾನೆ. ಇವರು ಈಗ ತಮ್ಮ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನೆಲ್ಲ ಕೇಳಿ ಜಡ್ಜ್ ಕೂಡ ಶಾಕ್ ಆಗ್ತಾನೆ. ಆತ ನನಗೆ ಈ ಕೇಸ್ ಸ್ವಲ್ಪ ಅರ್ಥವಾಗ್ತಿಲ್ಲ, ನನಗೆ ಇದರ ಬಗ್ಗೆ ತೀರ್ಮಾನ ಕೊಡೋಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ರಾಮಾನುಜನ್ ಲಕ್ಷ್ಮಿ ಹತ್ರ ಹೋಗಿ ನಾಳೆ ನಿನ್ನ ಕೋರ್ಟ್ ಫೈನಲ್ ಹಿಯರಿಂಗ್ ಇದೆ, ನೀನು ನಾಳೆ ಕೋರ್ಟ್ಗೆ ಬರಲೇಬೇಕು ಅಂತ ಹೇಳ್ತಾನೆ. ಇವರು ಈಗ ಲಕ್ಷ್ಮಿ ಜೊತೆ ಮಾತಾಡಿ ಅಲ್ಲಿಂದ ಹೋಗ್ತಿದ್ದಾಗ ಪೊಲೀಸರೆಲ್ಲ ಒಂದು ಕಡೆ ಓಡ್ತಿರ್ತಾರೆ. ರಾಮಾನುಜನ್ ಏನಾಯ್ತು ಅಂತ ಅಲ್ಲಿ ನೋಡೋಕೆ ಹೋಗ್ತಾನೆ. ಇಲ್ಲಿ ನೋಡಿದ್ರೆ ಒಬ್ಬ ಪಾಲಿಟಿಷಿಯನ್ ಜೈಲ್ ವಿಸಿಟ್ ಗೆ ಬಂದಿರ್ತಾನೆ. ಲಕ್ಷ್ಮಿ ಅವನನ್ನ ಚಾಕುನಿಂದ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಇದೇ ಪಾಲಿಟಿಷಿಯನ್ ಲಕ್ಷ್ಮಿ ತಂದೆ ತಾಯಿನ ಕೊಂದಿರ್ತಾನೆ. ಇದನ್ನ ನೋಡಿ ರಾಮಾನುಜನ್ ಶಾಕ್ ಆಗ್ತಾನೆ. ನಾನು ಈಕೆನ ಕಾಪಾಡೋಕೆ ನೋಡಿದ್ರೆ ಈಕೆ ಇನ್ನೊಂದು ಕೊಲೆ ಮಾಡಿದ್ಲಲ್ಲ ಅಂತ ಅನ್ಕೋತಾನೆ. ಈಗ ಮಾರನೇ ದಿನ ಕೋರ್ಟ್ ಸೀನ್ ತೋರಿಸ್ತಾರೆ. ಇಲ್ಲಿ ಲಕ್ಷ್ಮಿ ಬಂದಿರ್ತಾಳೆ. ಇಲ್ಲಿ ಲಕ್ಷ್ಮಿ ಕೋರ್ಟ್ ಮುಂದೆ ತನ್ನ ಮಗಳನ್ನ ಕೊಂದಿದ್ದಕ್ಕೆ ನಾನು ಅವರನ್ನ ಕೊಂದೆ ಅಂತ ಹೇಳ್ತಾಳೆ. ಅದಕ್ಕೆ ಜಡ್ಜ್ ಲಕ್ಷ್ಮಿಗೆ ಅದಕ್ಕೆ ಕೋರ್ಟ್ ಇದೆ, ನೀನು ಶಿಕ್ಷೆ ಕೊಡಬಾರದು ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ ಜಡ್ಜ್ಗೆ ಅದೇ ನಂಬಿಕೆಯಲ್ಲಿ ನಾನು ಕೂಡ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಆದ್ರೆ ಅಲ್ಲಿ ನನಗೆ ನ್ಯಾಯ ಸಿಕ್ಕಿಲ್ಲ. ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ನ್ಯಾಷನಲ್ ಬರ್ಡ್ ಅಥವಾ ಅನಿಮಲ್ ನ ಕೊಂದ್ರೆ ಆತನಿಗೆ ಬೇಲ್ ಕೂಡ ಸಿಗಲ್ಲ. ಅಂತದ್ರಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಹುಡುಗಿನ ಬಲಾತ್ಕಾರ ಮಾಡಿದ್ರೆ ಆತನಿಗೆ ಬೇಲ್ ಕೂಡ ಸಿಗುತ್ತೆ. ಆತ ರಾಜರೋಷವಾಗಿ ಹೊರಗೆ ತಿರುಗಾಡ್ತಿರ್ತಾನೆ. ಇನ್ನೊಂದು ಕಡೆ ವಿಕ್ಟಮ್ ಫ್ಯಾಮಿಲಿ ತುಂಬಾ ಭಯಪಡ್ತಿರ್ತಾರೆ. ಇಂಥ ಕಂಡೀಷನ್ ಯಾಕೆ ಇದೆ, ಒಂದು ಪ್ರಾಣಿಗಿರೋ ಬೆಲೆ ಒಂದು ಹುಡುಗಿಗಿಲ್ವಾ ಅಂತ ಕೇಳ್ತಾಳೆ. ಆಗ ಅಪೋಸಿಟ್ ಲಾಯರ್ ಲಕ್ಷ್ಮಿಗೆ ನಿನಗೆ ಮಗಳಿಲ್ಲ, ಇದೆಲ್ಲ ನಿನ್ನ ಊಹೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಲಕ್ಷ್ಮಿಗೆ ಟ್ರಾಮಾ ಟ್ರಿಗರ್ ಆಗುತ್ತೆ. ಆಕೆ ಜೋರಾಗಿ ಕೂಗ್ತಾ ಇಲ್ಲ, ನನಗೆ ಮಗಳಿದ್ದಾಳೆ, ನನ್ನ ಮಗಳ ಹೆಸರು ಸರಸ್ವತಿ ಅಂತ ಹೇಳ್ತಾಳೆ. ಇದನ್ನ ನೋಡಿ ಜಡ್ಜ್ಗೆ ಲಕ್ಷ್ಮಿಗೆ ಮೆಂಟಲ್ ಕಂಡೀಷನ್ ಸರಿ ಇಲ್ಲ ಅಂತ ಅರ್ಥವಾಗುತ್ತೆ. ಅವನು ಲಕ್ಷ್ಮಿಗೆ ಶಿಕ್ಷೆ ಕೊಡದೆ ಆಕೆಯನ್ನ ಮೆಂಟಲ್ ಅಸೈಲಮ್ಗೆ ಹಾಕ್ತಾನೆ. ಈಗ ಲಕ್ಷ್ಮಿ ಮೆಂಟಲ್ ಅಸೈಲಮ್ ನಲ್ಲಿದ್ದಾಗ ರಾಮಾನುಜನ್ ಆಕೆನ ಭೇಟಿ ಆಗೋಕೆ ಬರ್ತಾನೆ. ಇಲ್ಲಿ ಲಕ್ಷ್ಮಿ ರಾಮಾನುಜನ್ಗೆ ಥ್ಯಾಂಕ್ಸ್ ಹೇಳ್ತಾಳೆ ಮತ್ತು ನನಗೆ ನ್ಯಾಯ ಸಿಕ್ಕಿಲ್ಲ, ಆದ್ರೂ ನೀವು ನನಗಾಗಿ ಹೋರಾಡಿದ್ದೀರಿ, ಅದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾಳೆ. ರಾಮಾನುಜನಿಗ ಲಕ್ಷ್ಮಿ ಜೊತೆ ಮಾತಾಡಿದ ಮೇಲೆ ಅಲ್ಲಿಂದ ಹೋಗ್ತಿರ್ತಾನೆ. ಅವನು ಹೋಗ್ತಿದ್ದಾಗ ಅವನಿಗೆ ಲಕ್ಷ್ಮಿ ಹೇಳಿದ ಕೆಲವೊಂದು ವಿಷಯಗಳು ನೆನಪಾಗ್ತಿರುತ್ತೆ. ಅವನು ಮತ್ತೆ ಹಿಂತಿರುಗಿ ಲಕ್ಷ್ಮಿ ಹತ್ರ ಬಂದಾಗ ಶಾಕ್ ಆಗ್ತಾನೆ, ಯಾಕಂದ್ರೆ ಇಲ್ಲಿ ಆದಿತ್ಯ ಬಂದಿರ್ತಾನೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ಆದಿತ್ಯ ಮತ್ತು ಲಕ್ಷ್ಮಿ ಮ್ಯಾರೇಜ್ ಆಗಿ ತುಂಬಾ ದಿನಗಳಾಗಿರುತ್ತೆ. ಆದಿತ್ಯ ತಂದೆ ತಾಯಿ ಆದಿತ್ಯಗೆ ಮಕ್ಕಳು ಮಾಡ್ಕೊಳ್ಳುವಂತೆ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿ ಲಕ್ಷ್ಮಿಗೂ ಕೂಡ ಮಕ್ಕಳು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆಗ ಆಕೆ ಒಂದು ದಿನ ಧೈರ್ಯ ಮಾಡಿ ಆದಿತ್ಯ ಹತ್ರ ಹೋಗ್ತಾಳೆ. ಆದ್ರೆ ಈಕೆಗೆ ಅಲ್ಲಿ ಮತ್ತೆ ತನ್ನ ಟ್ರಾಮಾ ಟ್ರಿಗರ್ ಆಗುತ್ತೆ.
ಲಕ್ಷ್ಮಿ ಆದಿತ್ಯಗೆ ತನ್ನ ಜೊತೆ ನಡೆದ ಎಲ್ಲ ಘಟನೆ ಬಗ್ಗೆ ಹೇಳ್ತಾಳೆ. ಆದಿತ್ಯ ಕೂಡ ಆಕೆನ ಅರ್ಥ ಮಾಡ್ಕೋತಾನೆ. ಆತ ಲಕ್ಷ್ಮಿಗೆ ಈಗೇನು ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಲಕ್ಷ್ಮಿ, ನಾನು ಆ 4 ಜನರನ್ನ ಕೊಲ್ಬೇಕು, ಆಗ ನನಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾಳೆ. ಆಗ ಆದಿತ್ಯ ಲಕ್ಷ್ಮಿಗೆ ಒಂದು ಪ್ಲಾನ್ ಹೇಳ್ತಾನೆ. ಆ ಪ್ಲಾನ್ ಪ್ರಕಾರನೇ ಇಲ್ಲಿವರೆಗೆ ಇವರು ನಾಟಕ ಮಾಡ್ಕೊಂಡು ಬಂದಿರ್ತಾರೆ. ಅಂದ್ರೆ ಲಕ್ಷ್ಮಿ ಇಲ್ಲಿವರೆಗೆ ಮಾಡಿದ ಎಲ್ಲಾ ನಾಟಕ ಆದಿತ್ಯ ಮತ್ತು ಲಕ್ಷ್ಮಿ ಪ್ಲಾನ್ ಆಗಿರುತ್ತೆ. ಇವರು ಲಕ್ಷ್ಮಿನ ಮೆಂಟಲಿ ಅನ್ಸ್ಟೇಬಲ್ ಅಂತ ಸಾಬೀತ್ ಮಾಡಿ ಅವರ ರಿವೆಂಜ್ ನ ತಗೊಂಡಿರ್ತಾರೆ ಮತ್ತು ಈ ರಿವೆಂಜ್ ಗಾಗಿ ಅವರು ರಾಮಾನುಜನ್ನ ಯೂಸ್ ಮಾಡಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ರಾಮಾನುಜನ್ಗೂ ಕೂಡ ಎಲ್ಲ ಅರ್ಥವಾಗುತ್ತೆ. ಆದ್ರೂ ಅವನು ಇವರಿಗೆ ಏನು ಹೇಳದೆ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.